ಹಲವಾರು ಹೋರಾಟಗಾರರನ್ನ ನಾವು ಕಾಣ್ತಾ ಇದ್ದೀವಿ. ಅಂಬೇಡ್ಕರ್ ಅವರನ್ನ ಇಟ್ಕೊಂಡು ನಾವು ಒಳ ಮೀಸಲಾತಿಯನ್ನ ಕೇಳ್ತಾ ಇದ್ವಿ. ಅಂಬೇಡ್ಕರ್ ಅವರ ನಿಜವಾದಂತ ಕಾನ್ಸೆಪ್ಟ್ ಪ್ರತಿಯೊಬ್ಬ ಜಾತಿಗೆ, ಶೋಷಿತ ಸಮುದಾಯಗಳಿಗೆ ಸಮಾನ ಅವಕಾಶಗಳು ಸಿಗಬೇಕಂತಕ್ಕಂಥದ್ದು ಅಂಬೇಡ್ಕರ್ ಅವರ ವಾದ. ಅಂಬೇಡ್ಕರ್ ಅನ್ನ ಇಟ್ಟುಕೊಂಡು ಕೇವಲ ನಾವಷ್ಟೇ ರಿಸರ್ವೇಶನ್ ಮಾಡ್ಕೊಳ್ಬೇಕು, ಇನ್ನೊಂದು ಜಾತಿ ರಿಸರ್ವೇಶನ್ ಮಾಡ್ಕೊಳ್ಬಾರ್ದು ಅಂಬೇಡ್ಕರ್ ಅವರ ನಾವು ತೆಗೆದುಕೊಂಡಂತ ಶುರುವಾದ ಜನಾಂಗದ ವಾದ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕೊಟ್ಟಂತ ಇವರು ಜಾಗೀರಾಗಿ ಕಾಂಗ್ರೆಸ್ ಅವರು ನೇರವಾಗಿ ಸ್ವಾಗತ ಮಾಡಿದರೆ ಸಂಪುಟ ಸಭೆಯಲ್ಲಿಟ್ಟು ಘೋಷಣೆ ಮಾಡಲು ಸಾಕಾಗಿತ್ತು. ಅದನ್ನು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷನ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಇನ್ನೊಂದು 10 ವರ್ಷ ವಿಳಂಬ ಮಾಡಲಿಕ್ಕೆ ಹೋಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ನಾನು ಒಂದನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಬಿಡಿಯಾಗಿ ಹೋರಾಟಗಳು ಮಾಡ್ತಾ ಇದ್ವಿ. ಒಂದು ಕಡೆ ದಲಿತ ಸಂಘಟನೆಗಳ, ಒಂದು ಕಡೆ ಮಾದಿಗ ಸಮುದಾಯದ, ಒಂದು ಕಡೆ ಎಂಆರ್ಎಸ್, ಒಂದು ಕಡೆ ಒಳ ಮೀಸಲಾತಿ ಹೋರಾಟ ಸಮಿತಿ, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಹಲವಾರು ಹೋರಾಟಗಳನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ನಿಮಗೆ ನಾನು ಕೈ ಮುಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇವತ್ತು ಏನು ಮಸ್ತಿಯಲ್ಲಾಗಿರ್ತಕ್ಕಂಥ ಐಕ್ಯ ಹೋರಾಟ ಸಮಿತಿ, ಅದೇ ರೀತಿಯ ರಾಜ್ಯದಲ್ಲಿ ಐಕ್ಯ ಹೋರಾಟ ಸಮಿತಿ ಆಗಬೇಕು. ಆ ಸಮಿತಿಯ ಮೂಲಕ ಹೋರಾಟವನ್ನ ಕೈಗೆತ್ತಿಕೊಂಡ್ರೆ ಮಾತ್ರ ಈ ಒಳ ಮೀಸಲಾತಿಗೆ ಏನಾದ್ರೂ ಕೂಡ ನಾವು ಸಾಧಿಸಲಿಕ್ಕೆ ಆಗ್ತಕ್ಕಂಥ ಮಾತುಗಳಿಗೆ ಇಷ್ಟಪಡ್ತಾರೆ. ಯಾಕಂದ್ರೆ ಇವತ್ತು ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ರೆ ನಮ್ಮ ಹತ್ರ ರಾಜಕೀಯ ಶಕ್ತಿ ಇಲ್ಲ, ಅವತ್ತ ರಾಜಕೀಯ ಶಕ್ತಿ ಇದೆ. ಅವ್ರು ಏನಾದ್ರು ಕೂಡ ಒಳ ಮೀಸಲಾತಿ ಮಾಡಿದ ಪಾರ್ಟಿಯನ್ನ ಅವರು ಕೆಳಗಿಳಿಸುವಂತಕ್ಕಂಥ ಶಕ್ತಿ ಅವತ್ತಿದೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ. ನಾವು ಬೀದಿ ಹೋರಾಟವೇ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದಯವಿಟ್ಟು ಈಗಾಗಲೇ ಹಲವಾರು ರಾಜ್ಯ ನಾಯಕರಿರ್ತಕ್ಕಂಥ ಮಾತನ್ನ ಹೋರಾಟಗಾರರು ಹೇಳಿದ್ರು. ಈ ಎಲ್ಲಾ ರಾಜ್ಯ ನಾಯಕರು ಮುಂದಾಗಿದಪ್ಪ ಒಳ ಮೀಸಲಾತಿಗಾಗಿ ಇಡೀ ರಾಯಚೂರು ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದೆ. ಇದೇ ಆಗಲಿ ಕರ್ನಾಟಕ ಆದ್ಯಂತ ರಾಯಚೂರು ಜಿಲ್ಲೆ ನೇತೃತ್ವ ವಹಿಸಿಕೊಂಡು ರಾಜ್ಯದಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಚಾಲೆಂಜ್ ಮಾಡಿ ಈ ಒಳ ಮೀಸಲಾತಿಯನ್ನ ಪಡ್ಕೊಳ್ಳೋಣ. ಅದರ ನೇತೃತ್ವ ರಾಯಚೂರು ಜಿಲ್ಲೆಯ ಹೋರಾಟಗಾರರೇ ವಹಿಸ್ಕೋಬೇಕಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಬಹಳಷ್ಟು ಹೋರಾಟಗಾರರು ನೋಡಿದ್ವಿ. ನಾವ್ ಇಲ್ಲಿಂದ ರಾಜನಿಗೆ ಜಾತ ಹೋಗ್ತೀವಿ, ಇಲ್ಲಿಂದ ಏನಾದ್ರು ಮಾಡ್ತೀವಿ, ಅಲ್ಲಿ ಬಲವೇ ಬೇರೆ, ಅಲ್ಲಿ ವೇದಿಕೆಗಳ ಬಲವೇ ಬೇರೆ, ಗಾಡಿ ಬೇರೆ, ಅದು ನೋಡಿ ಪರಿಸರ ನಾವು ಇದೇನಪ್ಪ ನಾವು ಜಾತ ಮಾಡಿದ್ರೆ ಹೋರಾಟ ಮಾಡಿದ್ರೆ ಆ ಒಂದು ಕಾರಣಕ್ಕಾಗಿ ಇಡೀ ರಾಜ್ಯಕ್ಕೆ ಮತ್ತೊಂದು ಸಲ ಹೋರಾಟದ ಅಡಕೆಯನ್ನು ಹಚ್ಚಬೇಕಂದ್ರೆ ರಾಯಚೂರು ಜಿಲ್ಲೆಗೆ ಅಕ್ಟೋಬರ್ 2ಕ್ಕೆ ಸಮಯ ಕೊಟ್ಟಿರೋಲ್ಲ. ಆ ಅಕ್ಟೋಬರ್ 2ಕ್ಕೆ ರಾಜ್ಯದಲ್ಲಿ ಈ ಹೋರಾಟಗಾರರು ಒಂದು 5,000 ಜನ ಸಿದ್ದರಾಮಯ್ಯ ಮುಂದೆ ಹೋರಾಟಕ್ಕೆ ನೀವೆಲ್ಲ ಹಾಡಿಯಾಗಬೇಕಂತ ನಿಟ್ಟಿಗೆ ನಾನು ಹೋರಾಟಗಾರರಿಗೆ ಮನವಿ ಮಾಡಿಕೊಡ್ತೀನಿ. ದಯವಿಟ್ಟು ಅಕ್ಟೋಬರ್ 2ಕ್ಕೆ ಸಿದ್ದರಾಮಯ್ಯನ ಮುಂದೆ ನಾವು ಭರ್ತಿ ಮಾಡ್ತೀವಿ. ಉಪವಾಸಕ್ಕೆ ಕ್ರಮತಕ್ಕಂಥ ಹೋರಾಟದ ಮುಂಚೂಣಿಯನ್ನ ತೆಗೆದುಕೊಳ್ಬೇಕಂತಕ್ಕಂಥ ಮಾತುಗಳಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.